ಇನ್ನು ಟಾನಿಕ್ ಬಾರ್ ಬಳಿಯಿಂದ ನಮ್ಮ ಪ್ರತಿನಿಧಿ ಅಂಕಿತಾ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಹೋಗ್ತಾರೆ. ಅಂಕಿತಾ, ಟಾನಿಕ್ ಇಲ್ಲದೆ ಹೊಸ ವರ್ಷ ಆಚರಣೆ ಕೆಲವರು ಮಾಡದೇ ಇಲ್ಲ. ಹೊಸ ವರ್ಷದ ಆಚರಣೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸೆಲೆಬ್ರೇಷನ್ ಇರುತ್ತೆ. ಬಟ್ ಟಾನಿಕ್ ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಬೆಂಗಳೂರಿನಂತಹ ನಗರದಲ್ಲಿ ಮದ್ಯ ಸೇವನೆ ಇಲ್ಲದೆ ಸೆಲೆಬ್ರೇಷನ್ ಬಹಳ ಕಷ್ಟ. ಸದ್ಯ ಟಾನಿಕ್ ಬಾರ್ ಮುಂದೆ ಜನ ಜಂಗುಳಿ ಹೇಗಿದೆ, ಬಂದಂತವರು ಏನ್ ಮಾತನಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಅಂಕಿತಾ? ವಿದ್ಯಾ, ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂತದ್ದು. ಈಗಾಗಲೇ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ವಿಭಾಗದ ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ನಾನು ಕಬ್ಬನ್ ಪಾರ್ಕ್ ನಲ್ಲಿರುವಂತಹ ಟಾನಿಕ್ ಮುಂಭಾಗ ಇದ್ದೀನಿ. ನೀವು ನೋಡ್ತಾ ಇರಬಹುದು ಇಲ್ಲಿನ ಒಂದು ದೃಶ್ಯಾವಳಿಗಳು. ಅಂದ್ರೆ ಇಷ್ಟು ಹೊತ್ತು ಸ್ವಲ್ಪ ಕ್ರೌಡ್ ಇತ್ತು, ಆದ್ರೆ ಈಗ ಸದ್ಯಕ್ಕೆ ಕ್ಲಿಯರ್ ಆಗ್ತಾ ಇರುವಂತದ್ದು. ಅಂದ್ರೆ ಮುಂಬರುವ ಸಮಯದಲ್ಲಿ ಇನ್ನು ಕೂಡ ಜಾಸ್ತಿ ಜನ ಸೇರುವಂತಹ ಸಾಧ್ಯತೆ ಕೂಡ ಇದೆ. ಇಲ್ಲಿ ಅಂದ್ರೆ ಟಾನಿಕ್ ನ ಸಂಬಂಧಪಟ್ಟವರೇ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಹೆಚ್ಚುವರಿಯಾಗಿ ಕೆಲವೊಬ್ಬರನ್ನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಬಂದು ಶಾಪಿಂಗ್ ಮಾಡೋರಿಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ಸ್ ಆಗಬಾರದು, ವೆಹಿಕಲ್ ಪಾರ್ಕಿಂಗ್ ಆಗಿರ್ಬೋದು ಅಥವಾ ಬರುವಂತಹ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಲಾಗಬಾರದು ಅನ್ನೋ ಕಾರಣಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಇನ್ನು ಹೊರಭಾಗದಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಜಾಸ್ತಿ ಯೂತ್ಸ್ ಗಳೇ ಕಾಣ್ತಾ ಇರುವಂತದ್ದು. ಅಂದ್ರೆ ನೀವು ಹೇಳಿದ ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ಕೆಲವರು ಅಂದ್ರೆ ಮದ್ಯವನ್ನ ಖರೀದಿಸಿ ಮನೆಯಲ್ಲೇ ಒಂದು ಪಾರ್ಟಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಹೋಗಿ ಮನೆಯಲ್ಲಿ ಶಾಪಿಂಗ್ ಅನ್ನ ಮಾಡ್ತಾರೆ. ಅಂದ್ರೆ ಮದ್ಯಪ್ರಿಯರಿಗೆ ಇದೊಂದು ಫೇವರೇಟ್ ಹಾಟ್ಸ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಟಾನಿಕ್ ಅಂದ್ರೆ ಪ್ರತಿ ವರ್ಷನೂ ಅಷ್ಟೇ ಇಲ್ಲಿ ವಿವಿಧ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಬೇರೆ ಬೇರೆ ಬ್ರಾಂಡ್ ನ ಡ್ರಿಂಕ್ಸ್ ಸಿಗೋದ್ರಿಂದ, ತುಂಬಾ ಕಾಸ್ಟ್ಲಿಯಸ್ ಮತ್ತೆ ಕಡಿಮೆ ಡ್ರಿಂಕ್ಸ್ ಸಿಗೋದ್ರಿಂದ ಎಲ್ಲರೂ ಕೂಡ ಇಲ್ಲೇ ಶಾಪಿಂಗ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಒಂದೇ ಕಡೆಗಳಲ್ಲಿ ಬೇಕಾದಂತಹ ಎಲ್ಲಾ ಬ್ರ್ಯಾಂಡ್ಗಳು ಲಭ್ಯ ಇರೋದ್ರಿಂದ ಆದಷ್ಟು ಜನ ಈ ಭಾಗಕ್ಕೆ ಬರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ಈಗಾಗಲೇ ಕ್ರೌಡ್ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ 30% ಭಾಗ ಅಂದ್ರೆ ಹೆಚ್ಚಿನ ಮದ್ಯ ಖರೀದಿ ಆಗುವಂತಹ ನಿರೀಕ್ಷೆಯನ್ನ ಕೂಡ ಅವರು ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಅಂದ್ರೆ ಇಲ್ಲಿ ರೋಡ್ ಏನಿದೆ, ರೋಡ್ಗಳಿಗೆ ಬರುವಂತಹ ವೆಹಿಕಲ್ ಆಗಿರ್ಬೋದು ಅಥವಾ ಟ್ರಾಫಿಕ್ ಕಂಟ್ರೋಲ್ ಆಗಿರ್ಬೋದು, ಎಲ್ಲವನ್ನ ಕೂಡ ಟಾನಿಕ್ ಸಿಬ್ಬಂದಿಯೇ ಸ್ವತಃ ನಿಭಾಯಿಸೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಪಕ್ಕದಲ್ಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಕೂಡ ಇರುವಂತದ್ದು. ಈಗಾಗಲೇ ಸ್ಟ್ರಿಕ್ಟ್ ಆಗಿ ಒಂದಷ್ಟು ರೂಲ್ಸ್ ಅನ್ನ ಫಾಲೋ ಮಾಡುವಂತೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಪೊಲೀಸರ ಸೂಚನೆಯಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ವಿದ್ಯಾ.